ಇತ್ತೀಚಿನ ಕಾದಂಬರಿ ಪ್ರಕಾರಗಳನ್ನು ಗಮನಿಸಿದರೆ ಪತ್ತೇದಾರಿ ಕಾದಂಬರಿಗಳು ಅತಿ ವಿರಳ ಎಂದೇ ಹೇಳಬಹುದು. ಇಂತಹ ಕಾಲದಲ್ಲಿ ಸರಣಿ ಪತ್ತೇದಾರಿ ಕಾದಂಬರಿಗಳನ್ನು ಬರೆಯುವ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಿರುವ ಯುವ ಲೇಖಕರೆಂದರೆ ಕೌಶಿಕ್ ಕೂಡುರಸ್ತೆಯವರು. ಆಚಾರ್ಯ ಇನ್ಸ್ಟಿಟ್ಯೂಟ್ನಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದ ಇವರು ಪ್ರಸ್ತುತ ಸಹಾಯಕ ನಿರ್ದೇಶಕರಾಗಿ ದಾನವ ಚಿತ್ರದಲ್ಲಿ ಮತ್ತು ಆಟೋ ಶಂಕ್ರಿ ಕಿರುಚಿತ್ರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರು ಮೂಲತಃ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕೂಡುರಸ್ತೆ ಗ್ರಾಮದವರು. ತಂದೆ ಎಚ್.ಎಸ್. ಸಮ್ಮೇಗೌಡ, ತಾಯಿ ಭಾಗ್ಯ. ಇವರ ಸಾಹಿತ್ಯ ಯಾತ್ರೆಯತ್ತ ಒಂದು ಗಮನ ಹರಿಸುವುದಾದರೆ ಇವರಿಗೆ 2022ನೇ ಸಾಲಿನ ಯುವ ಸಾಹಿತ್ಯ ರತ್ನ ಪ್ರಶಸ್ತಿ ಕೂಡ ದೊರಕಿದೆ. ಹೃದಯದ ಮಾತು ಇವರ ಮೊದಲ ಪ್ರಕಟಿತ ಕವನ ಸಂಕಲನ. ಇಂತಿ ನಿಮ್ಮ ಆತ್ಮೀಯ ಇವರ 2ನೇ ಕಾದಂಬರಿ. ಇದು 2ನೇ ಮುದ್ರಣವನ್ನು ಕಂಡಿದೆ ಮತ್ತು ಬಹ್ರೇನ್ ಕನ್ನಡ ಡಿಂಡಿಮ ಸಮಾರಂಭದಲ್ಲಿ ಪ್ರದರ್ಶನಗೊಂಡಿದೆ ಕೂಡ. ಕಾಲಾಯ ತಸ್ಮೈ ನಮಃ, ಸ್ವಪ್ನದ ಬೆನ್ನೇರಿ ಮತ್ತು ತ್ಯಾಗರಾಜ್ ಕಾಲೋನಿ ಇವರ ಪತ್ತೇದಾರಿ ಕಾದಂಬರಿಗಳು. ಬಿಸ್ನೆಸ್ ಮತ್ತು ನಾನು ಮತ್ತು ಬಿಸ್ನೆಸ್ ಚಾಣಕ್ಯ ಗ್ರಿಫಿನ್ಸ್ ಗುರುಕುಲ ಸಂಸ್ಥೆಗೆ ನಿರೂಪಣೆ ಮಾಡಿದ ಕೃತಿಗಳು. ಇವರ ಇನ್ನಿತರ ಪ್ರಸಿದ್ಧ ಪುಸ್ತಕಗಳು ಎಂದರೆ ಮಿಸ್ಟ್ರಿ ಆಫ್ ಮಾರಿಕಟ್ಟೆ, ರೋಲ್ ಕ್ಯಾಮರಾ ಮರ್ಡರ್, ಜಮಲಾಪುರದ ಜಡೆಮುನಿ ಕೇಸ್, ದಿ ಕ್ಯೂರಿಯಸ್ ಕೇಸ್ ಆಫ್ ತಾರಾಗುಪ್ತಾ. ವೈಜ್ಞಾನಿಕ ಹಿನ್ನೆಲೆಯಿಂದ ಸೃಜನಶೀಲ ಕ್ಷೇತ್ರವಾದ ಚಲನಚಿತ್ರ ಹಾಗೂ ಸಾಹಿತ್ಯದತ್ತ ತಮ್ಮ ಆಸಕ್ತಿ ಗಮನ ಹರಿಸಿರುವ ಕೌಶಿಕ್ ಕೂಡುರಸ್ತೆಯವರ ಅಭಿಲಾಷೆ ಏನೆಂದರೆ ತಾವೇ ಬರೆದ ಕಾದಂಬರಿಗಳನ್ನು ಸಿನಿಮಾ ಮಾಡಬೇಕೆಂಬುದು. ಅವರ ಈ ಆಸೆ ಈಡೇರಲಿ ಎಂದು ಆಶಿಸುತ್ತಾ ನಮ್ಮ ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿ ಕೌಶಿಕ್ ಕೂಡುರಸ್ತೆಯವರ ಕೆಲವು ಕಾದಂಬರಿಗಳ ಪರಿಚಯವನ್ನು ಕೇಳೋಣ ಬನ್ನಿ. ಧನ್ಯವಾದಗಳು.